ಮಿತ್ರರಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ ಎಲ್ಲ ಮಾಧ್ಯಮದವರಿಗೆ ತಿಳಿದಂತೆ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳ ಸಮಸ್ಯೆ ಈಗಾಗಲೇ ಹೋದ ಆಗಸ್ಟ್ 2025ರಲ್ಲಿ ಒಳ ಮೀಸಲಾತಿಯ ಸಂದರ್ಭದಲ್ಲಿ ಆದ ಸಮಸ್ಯೆ ಎಲ್ಲರಿಗೂ ಗೊತ್ತು. ಆದರೆ ಈ ಒಳ ಮೀಸಲಾತಿ ಸಮಸ್ಯೆಯಿಂದಾಗಿ ಡಾಕ್ಟರ್ ನಾಗಮೋಹನ್ ದಾಸ್ ಅವರ ವರದಿ ಒಂದು ಪೂರ್ವಾಗ್ರಹ ಪೀಡಿತ ವರದಿ ಅಂತೇಳಿ ಈಗಾಗಲೇ ಎಲ್ಲ ಒಳ ಮೀಸಲಾತಿಯಿಂದ ಸಮಸ್ಯೆ ಒಳಗಾದಂಥ ಜನರು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಮಸ್ಯೆಯಿಂದಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 70,000 ಬೋವಿ ಜನಾಂಗದವರಿದ್ದು, ಆ 70,000 ಬೋವಿ ಜನಾಂಗದಲ್ಲಿ ಉಡುಪಿಯಲ್ಲಿ ಸುಮಾರು 40,000 ಜನ, ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 30,000 ಜನ ಬೋವಿ ಜನಾಂಗದವರು ವಾಸ ಮಾಡ್ತಾರೆ. ಆದರೆ ಇಲ್ಲಿ ಮುಖ್ಯ ಸಮಸ್ಯೆ ಏನಂತ ಹೇಳಿದರೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೋವಿ ಜನಾಂಗದವರಿಗೆ ಜಾತಿ ಪ್ರಮಾಣ ಪತ್ರ ನೀಡುತ್ತಿಲ್ಲ ಅಂತ. ಬೋವಿ ಜನಾಂಗದವರಿಗೆ ಮುಖ್ಯವಾಗಿ ಬೋವಿ ಜನಾಂಗ ಪರಿಶಿಷ್ಟ ಜಾತಿಯಲ್ಲಿ ಬರ್ತದೆ. ಭಾರತ ಸರ್ಕಾರದ ಅಧಿಸೂಚನೆ ಸಂಖ್ಯೆ BC 12016/34/76 SCT-25 ದಿನಾಂಕ 27/7/1997 ಅಂದಿನ ಸಂಸತ್ತಲ್ಲಿ ಇದನ್ನು ಜಾರಿಗೆ ತರ್ತಾರೆ. 1997 ಸಂಸತ್ತು. ಅದರ ನಂತರ ರಾಷ್ಟ್ರಪತಿಯವರಿಗೆ ಅಂಕಿತವನ್ನು ಹಾಕ್ತಾರೆ. ಆದರೆ ಈ ರಾಷ್ಟ್ರಪತಿಯವರ ಅಂಕಿತ ಆದ ನಂತರ ಈ ಕರ್ನಾಟಕಕ್ಕೆ ಸಂಬಂಧಿಸಲ್ಪಟ್ಟಂತೆ 1997 ಅಧಿಸೂಚನೆ ಹೊರಡಿಸ್ತಾರೆ. ಬೋವಿ ಜನಾಂಗದಲ್ಲಿ ಉಪಜಾತಿ 12 ಉಪಜಾತಿಗಳು ಬರ್ತದೆ. ಕಲ್ಲು ಒಡ್ಡರ, ಮಣ್ಣು ಒಡ್ಡರ, ಇತರ 12 ಉಪಜಾತಿಗಳು ಬಂದು ಇದು ಪರಿಶಿಷ್ಟ ಜಾತಿಗೆ ಬರ್ತದೆ. ಆದರೆ ಇಷ್ಟು ವರ್ಷ 1950ರಿಂದ ಕೂಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಡ್ತಿದ್ರು, ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಇಡೀ ಕರ್ನಾಟಕದಲ್ಲಿ ಕೊಡ್ತಾ ಇದ್ರು. ಆದರೆ ಈ 8-10 ವರ್ಷದಿಂದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೋವಿ ಜನಾಂಗದವರಿಗೆ ಜಾತಿ ಪ್ರಮಾಣ ಪತ್ರ ಕೊಡ್ತಿಲ್ಲ. ಇಡೀ ಕರ್ನಾಟಕ 31 ಜಿಲ್ಲೆಗಳಲ್ಲಿ 29 ಜಿಲ್ಲೆಗಳಲ್ಲಿ ಜಾತಿ ಪ್ರಮಾಣ ಪತ್ರ ಕೊಡುತ್ತಿರುವ ಸಂದರ್ಭದಲ್ಲಿ ಈ 2 ಜಿಲ್ಲೆಗೆ ಏನು ಸಮಸ್ಯೆ ಎದುರಾಗಿದೆ 7-8 ವರ್ಷಗಳಿಂದ ಅಂತೇಳಿ ನಮ್ಮಲ್ಲಿ ಕಾಡ್ತಾರೆ. ಯಾಕಂತ ಹೇಳಿದ್ರೆ ನಾವು ಜಾತಿ ಪ್ರಮಾಣ ಪತ್ರ ಬೋವಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತಂತೇಳಿ, ಈ ಉಡುಪಿ ಮತ್ತು ಮಂಗಳೂರಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ 2 ಬೋವಿ ಬರ್ತದೆ ಅಂತ ಹೇಳ್ತಾರೆ. ಒಂದು ಬಾಲ ಇದ್ದ ಬೋವಿ BHOVI ಅಂತೇಳಿ, ಇನ್ನೊಂದು ಬಾಲ ಇಲ್ಲದ ಬೋವಿ BOVI. ಈ ಬಾಲ ಇಲ್ಲದ ಬೋವಿ ಬೆಸ್ತರ ಬೋವಿ ಅಂತೇಳಿ ಆ ಕುಂಟ ಭಟ್ಗಳ ಸೈಡ್ ಬರ್ತದೆ. ಬಾಲ ಇದ್ದ ಬೋವಿ ಅದರಲ್ಲಿ ಉಪಜಾತಿ ಕಲ್ಲು ಒಡ್ಡರ, ಮಣ್ಣು ಒಡ್ಡರ ಅಂತೇಳಿ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಯಾರ ಉಡುಪಿ ಜಿಲ್ಲಾಧಿಕಾರಿ ಅವರಿಗೆ ಆಬ್ಜೆಕ್ಷನ್ ಆಗಿದ್ದಾರೆ. ಏನಂತ ಹೇಳಿದ್ರೆ, ಬೋವಿ ಜನಾಂಗದವರು ಪರಿಶಿಷ್ಟ ಜಾತಿಯಲ್ಲಿ ಬರೋದಿಲ್ಲ, ನೀವು ಅವ್ರಿಗೆ ಕೊಡಬಾರ್ದು ಅಂತೇಳಿ ಒಂದು 10 ವರ್ಷದ ಮುಂಚೆ ಈಗಿನ DC ಅವರಿಗೆ ಅವರು ಆ ಕಾನೂನನ್ನು ಮುಂದುವರಿಸಿಕೊಂಡು, ನಾವು DC ಅವರಿಗೆ ಮತ್ತೆ ತಹಸೀಲ್ದಾರ್ ಅವರಿಗೆ ಹೇಳೋದೇನಂತ ಹೇಳಿದ್ರೆ, ನೀವು ಕರ್ನಾಟಕದ ಅಧಿಸೂಚನೆಯ ಪ್ರಕಾರ 1997ರಲ್ಲಿ ನಿಮಗೆ ಲೋಕಸಭೆಯಲ್ಲಿ ಸಂಸತ್ತಿನಲ್ಲಿ ರಾಷ್ಟ್ರಪತಿ ಅಂಕಿತವಾದ ವಿಷಯದಲ್ಲಿ ನೀವು ಯಾಕೆ ಕರ್ನಾಟಕ ಅಧಿಸೂಚನೆಯನ್ನು ಪಾಲಿಸ್ತಾ ಇಲ್ಲ? ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ನೀವು ತಹಸೀಲ್ದಾರ್ ಹತ್ರ ಹೋಗಿ ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಹೇಳ್ತಾರೆ, ಅಲ್ಲಿಂದ ಜಿಲ್ಲಾಧಿಕಾರಿ ಹತ್ರ ಹೋಗಿ ನಮಗೆ ಮಾಹಿತಿ ಇಲ್ಲ ಹೇಳ್ತಾರೆ. ಹಾಗಾದ್ರೆ ನಾವು ಕೇಳೋದಾದ್ರೆ ಯಾರೊಟ್ಟಿಗೆ? ಜಿಲ್ಲಾಧಿಕಾರಿಗಳಿಗೂ ಮಾಹಿತಿ ಇಲ್ಲ, ತಹಸೀಲ್ದಾರಿಗೂ ಮಾಹಿತಿ ಇಲ್ಲ ಅಂತ ಆದಮೇಲೆ ಆ ಅಧಿಕಾರಕ್ಕಾದ್ರೂ ಏನು ವ್ಯವಸ್ಥೆಗೊಂದು ಜಾತಿ ಪ್ರಮಾಣ ಪತ್ರಗಳಿಗೆ ವ್ಯವಸ್ಥೆ ಅಂತ ಹೇಳುವ? ಇದನ್ನು ಈ ಸಮಸ್ಯೆಯಿಂದಾಗಿ ಕರ್ನಾಟಕದಲ್ಲಿ ಸುಮಾರು ಇಷ್ಟರವರೆಗೆ ಒಂದು 70,000 ಜನರಲ್ಲಿ ಒಂದು 35,000 ಜನರಿಗೆ ಈಗಾಗಲೇ ಕೊಟ್ಟಿದ್ದಾರೆ ಬೋವಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತದೆ ಅಂತೇಳಿ. ಉಳಿದವರಿಗೆ ಕೊಡ್ತಾ ಇಲ್ಲ 7-8 ವರ್ಷದ ಮುಂಚೆ. ಈಗ ಕಾನೂನು ಏನು ಅಂತ ಹೇಳಿದ್ರೆ, ತಂದೆ ಅದಿದ್ರೆ ಕೊಡ್ತೇವೆ ಅಂತೇಳಿ. ಸರಿ, ತಂದೆ ಅದಿದ್ರೆ ಕೊಡ್ತಾರೆ ಅಂತ ಹೇಳಿದ್ರೆ, ಅಧಿಕಾರಿಗಳು ಇನ್ನು ತಾವು ವಿದ್ಯಾಭ್ಯಾಸ ಮಾಡಿ ಈ ಥರ ಮಾಡ್ತಾರ, ಅಧಿಕಾರ ಮತಯೇರಿ ಮಾಡ್ತಾರ ಗೊತ್ತಿಲ್ಲ. ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರು ತಂದೆಗೆ ಪರಿಶಿಷ್ಟ ಜಾತಿಯಲ್ಲಿ ಕೊಟ್ಟರೆ ಮಕ್ಕಳಿಗೆ ಪ್ರವರ್ಗ 1ರಲ್ಲಿ ಕೊಡ್ತಾರೆ. ಅದೇ ಮಕ್ಕಳಿಗೆ ಪರಿಶಿಷ್ಟ ಜಾತಿಯಲ್ಲಿ ಕೊಟ್ಟರೆ ತಂದೆಗೆ ಪ್ರವರ್ಗ 1ರಲ್ಲಿ ಕೊಡ್ತಾರೆ. ಇದು ನಿಮಗೆ ಕಾನೂನು ತಂದವರು ಯಾರು? ಹೈಕೋರ್ಟ್ ಸೂಚನೆ ಇದೆಯಾ? ಸರ್ಕಾರ ಸೂಚನೆ ಇದೆಯಾ? ಇಲ್ಲ ಕೇಂದ್ರ ಸರ್ಕಾರ ಸೂಚನೆ ಇದೆಯಾ? ಅಧಿಕಾರಿಗಳು ಇದರ ಬಗ್ಗೆ ಸರಿಯಾಗಿ ನೀವು ಮಾಹಿತಿ ಪಡೆಯದೆ ಈ ಅಧಿಕಾರದಲ್ಲಿ ಬಂದು ನೀವು ತಹಸೀಲ್ದಾರ್ ಆಗಲಿ DC ಆಗಿ ಕೂತ್ಕೊಳ್ಬೇಕಂತ ಹೇಳಿದ್ರೆ, ನಿಮಗೆ ಸರಿಯಾದ ಜಾತಿಯೇ ನಮೂದನೆ ಮಾಡಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ, ನೀವು ಮುಂದೆ ಏನು ಸಮಾಜದ ಉದ್ಧಾರವನ್ನು ಮಾಡ್ತೀರಿ? ಅಧಿಕಾರಿಗಳ ನೇರ ಆರೋಪ ಮಾಡ್ತೀರಿ. ಯಾಕಂತ ಹೇಳಿದ್ರೆ ನೀವು ಮಾಡೋದು ದೊಡ್ಡ ಧೋರಣೆ, ಪೂರ್ವಾಗ್ರಹ ಪೀಡಿತ ಅಂತ ಹೇಳಿದ್ರೆ ಅಂತಲ್ಲ, ಜನರಿಗೆ ಎಲ್ಲರೂ ಹಿಂದಿಂದ ದ್ರೋಹ ಮಾಡ್ತೀರಿ, ನೇರವಾಗಿ ದ್ರೋಹ ಮಾಡ್ತೀರಿ. ನೀವು ಒಂದು ತಂದೆ ಇಲ್ಲದೆ ಮಕ್ಕಳು ಹೇಗೆ ಬರ್ತಾರೆ? ತಂದೆ ಆದ ಮೇಲೆ ಆ ಮನೆಯಲ್ಲಿ ಯಜಮಾನರು ತಂದೆ ನೀವು ಕೊಟ್ಟ ಮೇಲೆ
ಮಗುವಿಗೆ ಯಾವ ಜಾತಿ ಆಧಾರದಲ್ಲಿ ನೀವು ಪ್ರವರ್ಗ 1 ಅಂತ ಕೊಡ್ತೀರಿ? ತಂದೆಗೆ ಪರಿಶಿಷ್ಟ ಜಾತಿ ಕೊಟ್ಟಿದ್ದೀರಿ, ನೀವೇ ಕ್ರಿಯೇಟ್ ಮಾಡಿದ್ದಲ್ಲಿ ನಿಮ್ಗೆ ಯಾರೋ ಸೂಚನೆ ಕೊಟ್ಟಿದ್ದಾರಾ? ಇಲ್ಲ ಜಾತಿಯನ್ನು ಕರ್ನಾಟಕ ಇಡೀ ಕೇಂದ್ರದಲ್ಲಿ ನೀವೇ ಕ್ರಿಯೇಟ್ ಮಾಡಿದ್ದೀರಾ? ಯಾರಿಗೆ ಬಾಯಿಗೆ ಬಂದಾಗೆ ಕೊಡುದು, ಪ್ರವರ್ಗ ಕೊಟ್ಟವರಿಗೆ ಪರಿಶಿಷ್ಟ ಜಾತಿ ಕೊಡುದು ಅಂತ. ಮತ್ತೊಂದು ಎಲ್ಲಿ ಅಂತ ಹೇಳಿದ್ರೆ ಅಧಿಕಾರಿಗಳು ಈಗ ಮಕ್ಕಳು ಮೊನ್ನೆ ಒಳ್ಳೆ ಮಾರ್ತಿದ್ದಾರೆ, ಪರಿಶಿಷ್ಟ ಜಾತಿ ಅಂತ ಯಾರಿಗೆಲ್ಲ ಕೊಟ್ಟಿದ್ದಾರೆ ಅವ್ರು ಏನಾದರೂ ಸೀಟ್ ಎಕ್ಸಾಮಿಗೆ ಅಂತೇಳಿ ಬರೀಲಿಕ್ಕೆ ಕಚೇರಿಗಳಿಗೆ ಹೋದ್ರೆ ಇತ್ತಿದ್ದಾಗಿ ಆಡಿ ನಂಬರ್ ಚೇಂಜ್ ಮಾಡಿಬಿಡ್ತಾರೆ. ಆಡಿ ನಂಬರ್ ಕೂಡ ಚೇಂಜ್ ಮಾಡ್ತಾರೆ, ಜಾತಿ ಪ್ರಮಾಣವನ್ನು ಚೇಂಜ್ ಮಾಡ್ತಾರೆ. ಈ ಅಧಿಕಾರವನ್ನು ಉಡುಪಿ ಜಿಲ್ಲಾಧಿಕಾರಿಗೆ, ತಹಸೀಲ್ದಾರಿಗೆ, ಮಂಗಳೂರು ಜಿಲ್ಲಾಧಿಕಾರಿಗೆ ಕೊಟ್ಟವ್ರು ಯಾರು? ಅಧಿಕಾರಿಗಳು ಜಿಲ್ಲಾಧಿಕಾರಿ ಆದ ಕೂಡಲೇ ಎಲ್ಲವೂ ನಡೀತದೆ ಅಂತೇಳಿ ಈ 70,000 ಜನರು ಈ ರೀತಿ ಕಷ್ಟಪಡೋದು ಅಂತೇಳಿ ಅಧಿಕಾರಿಗಳು ಯಾಕೆ ಗಮನ ಹರಿಸುವುದಿಲ್ಲ? ನೀವು ಅಷ್ಟು ಸರಿಯಾಗಿ ಕಾನೂನು ಮಾಹಿತಿಯನ್ನು ಪಾಲಿಸುವಂತಾದ್ರೆ ನೀವು ಯಾರು ಆಬ್ಜೆಕ್ಷನ್ ಹಾಕಿದ್ರ ಅವರನ್ನು ಮತ್ತೆ ನಮ್ಮ ಸಮಾಜದ ನಾವೆಲ್ಲ ಮುಖಂಡರನ್ನು ಕರೆದು ಯಾಕೆ ಸಿಟ್ಟಿಗೆ ಕರೀತಿಲ್ಲ? ನಿಮ್ಗೆ ಗೊತ್ತುಂಟು ರಾಜ್ಯದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಗಲಭೆದ್ದಿದೆ ಬೋವಿ ಸಮಾಜದ ಜಾತಿ ಪ್ರಮಾಣ ಅಂತ ಹೇಳಿ. ನೀವು ಅದೇ ಸರಿಯಾಗಿ ಕಾನೂನು ಪಾಲನೆ ಮಾಡುವರಂತಾದ್ರೆ ನಾವು ಜಿಲ್ಲಾಧಿಕಾರಿಗಳು ಏನಂತ ಹೇಳಿದ್ರೆ ಎಲ್ಲ ಸಮುದಾಯದ ಮುಖಂಡರನ್ನು ಕರೀರಿ. ನಿಮ್ಗೆ ಯಾರಾದ್ರೂ ಬೋವಿ ಬೆಸ್ತರು ಆಬ್ಜೆಕ್ಷನ್ ಹಾಕಿದ್ದಾರ ಅವರನ್ನು ಕರೀರಿ, ನಮ್ಮನ್ನು ನೀವು ಕರೀರಿ. ಎರಡೂ ಜಾತಿಯನ್ನು ಕೂತ್ಕೊಳ್ಳಿಸಿ ಸಮಸ್ಯೆಯಲ್ಲಿ ಬಗೆಹರಿಸಬೇಕಂತೇಳಿ ಬಗೆಹರಿಸಬೇಕೇ ವಿನಃ ತಹಸೀಲ್ದಾರ್ ಕಚೇರಿಗೆ ಹೋಗ್ಲಿಕ್ಕಿಲ್ಲ, ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಲಿಕ್ಕಿಲ್ಲ. ನೀವು ವಲಸೆ ಪ್ರಮಾಣ ಪತ್ರ ಕಡ್ಡಾಯ ಅಂತ ಹೇಳ್ತಾರೆ, ಬಾಗಿಲು ಓಪನ್ ಮಾಡ್ಲಿಕ್ಕಿಲ್ಲ. ಜಿಲ್ಲಾಧಿಕಾರಿಗಳಿಗೂ ಅದೇ ಸೂಚನೆ. ನಿಮ್ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತಹಸೀಲ್ದಾರಿಗೆ ನೇರವಾಗಿ ಪ್ರಶ್ನೆ ಕೇಳ್ತೇನೆ, ನಿಮ್ಗೆ ಜಾತಿ ಪ್ರಮಾಣ ಪತ್ರ ಪಡೀಲಿಕ್ಕೆ ವಲಸೆ ಪ್ರಮಾಣ ಪತ್ರ ಕಡ್ಡಾಯ ಅಂತೇಳಿ ಅಧಿಕಾರ ಕೊಟ್ಟವರು ಯಾರು? ನಿಮ್ಗೆ ಏನಾದ್ರು ಹೈಕೋರ್ಟ್ ಸೂಚನೆ ಇದೆಯಾ? ಇಲ್ಲ. ಸುಪ್ರೀಂ ಕೋರ್ಟ್ ಸೂಚನೆ ಇದೆಯಾ? ಇಲ್ಲ. ಇಲ್ಲ ಸರ್ಕಾರ ಸೂಚನೆ ಇದೆಯಾ? ಯಾವುದೂ ಸೂಚನೆ ಇಲ್ಲ. ನಾವು ಇದೇ ವಿಷಯದಲ್ಲಿ ಮುಖ್ಯಮಂತ್ರಿ ಅಂತ ಮತ್ತು ಕಂದಾಯ ಸಚಿವರ ಹತ್ರ ಮಾತಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳೋದೊಂದೇ ವಿಷಯ ಏನಂತ ಹೇಳಿದ್ರೆ, ನಿಮ್ಗೆ ಸರ್ಕಾರದಲ್ಲಿ ಈ ರೀತಿ ನಾವು ಅವರಿಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಅಂತ ಹೇಳಿ ನಾವು ಆ ಪ್ರತಿಯನ್ನೇ ಕೇಳಿ ಅವರ ಹತ್ರ. ಆ ಪ್ರತಿ ಕೊಡ್ಲಿಕ್ಕೆ ಅವ್ರು ಅಡಿ ಇಲ್ಲ. ಯಾಕೆ? ಸರ್ಕಾರ ಸೂಚನೆ ಅಂತ ಕೊಡ್ಬೋದಲ್ಲ ಅಧಿಕಾರಿಗಳಿಗೆ. ಈಗ ಕಾನೂನಲ್ಲಿ ಎಲ್ಲರಿಗೆ ಸಂವಿಧಾನವಾಗಿ ಎಲ್ಲರಿಗೂ ಕಾನೂನಲ್ಲಿ ಮುಕ್ತವಾಗಿ ಅವಕಾಶ ಉಂಟು. ಆದರೆ ಒಂದು ವೇಳೆ ಸರ್ಕಾರಿ ಕಂದಾಯ ಸಚಿವರು ಹಾಕಿದ್ದಾರೆ, ಆಗ ಕೃಷ್ಣ ಬೈರೇಗೌಡರು ಅವರು ಒಂದು ವೇಳೆ ನಿಮಗೆ ಸೂಚನೆ ಕೊಟ್ಟಿದ್ದಾರೆ ಕೊಡಬೇಕು. ನೀವು ಆ ಪ್ರತಿಯನ್ನೂ ಕೊಡೋದಿಲ್ಲ. ಜಾತಿ ಪ್ರಮಾಣ ಪತ್ರಕ್ಕೆ ಅಪ್ಲೈ ಮಾಡಿದ್ರೆ ಸರಿಯಾಗಿ ಇಬ್ಬರಿಗೂ ಕೊಡೋದಿಲ್ಲ. ತಂದೆಗೊಂದಿಬ್ಬರ, ಮಗಳಿಗೊಂದಿಬ್ಬರ, ಮಗನಿಗೊಂದಿಬ್ಬರ, ಎಲ್ಲವೂ ಕಾಟಾಚಾರಕ್ಕೆ ಮಾಡುವ ವ್ಯವಸ್ಥೆ ಆಗಿದೆ ಹೊರತು ಒಂದು ಸರಿಯಾದ ವ್ಯವಸ್ಥೆ ಈ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ. ಇದೊಂದು 7-8 ವರ್ಷಗಳಿಂದ ಸಮಸ್ಯೆ ಆಗ್ತದೆ. ಯಾರಾದ್ರೂ ಎದುರು ಈ ಸಮಸ್ಯೆ ಬಗ್ಗೆ ಮಾತಾಡ್ಲಿಕ್ಕೆ ಬಂದ್ರೆ ಅಧಿಕಾರಿಗಳು ಟಾರ್ಗೆಟ್ ಮಾಡ್ತೀರಿ. ಈ ಅಧಿಕಾರಿಗಳು ಟಾರ್ಗೆಟ್ ಮಾಡ್ಲಿಕ್ಕೆ ನಿಮ್ಮ ಹಕ್ಕನ್ನು ನಾವು ಕೇಳಲಿಕ್ಕೆ ಬರಲಿಲ್ಲ. ನಮ್ಗೆ ಸಿಕ್ಕುವ ಸವಲತ್ತುಗಳಾಗ್ಲಿ, ನಮ್ಗೆ ಸಿಕ್ಕುವ ಜಾತಿ ಪ್ರಮಾಣ ಪತ್ರ ಪರಿಶಿಷ್ಟದಲ್ಲಿ ಹೈಕೋರ್ಟ್ ಸೂಚನೆ ಇದೆ. ಕರ್ನಾಟಕದ ಹೈಕೋರ್ಟ್ ಸೂಚನೆ ಇರುವಂತ ಸಂದರ್ಭದಲ್ಲಿ ನೀವು ಯಾಕೆ ನಮ್ಗೆ ಕೊಡ್ತಿಲ್ಲ? ಹಾಗಾದ್ರೆ ಹೈಕೋರ್ಟ್ಗಿಂತ ದೊಡ್ಡ ನೀವು ಸಂವಿಧಾನ ರಚನೆಯನ್ನು ಮಾಡಿದ್ದೀರಾ ಇಲ್ಲಿ. ಕಾಪುಲ್ಲಿ ಮತ್ತು ಉಡುಪಿಯಲ್ಲಿ ಮತ್ತೆ ಮಂಗಳೂರಲ್ಲಿ ಹೈಕೋರ್ಟ್ ಅನ್ನು ಮೀರಿ ನಾವು ಕಾನೂನನ್ನು ರಚನೆ ಮಾಡಿದ್ದೇವೆ ಅಂತೇಳಿ ಇಲ್ಲಿ ಅಧಿಕಾರಿಗಳು ವರ್ತನೆಯನ್ನ ಮಾಡ್ತಿದ್ದಾರೆ. ನಾನು ನಮ್ಮ ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ ಆಗಲಿ ಮುಖ್ಯಮಂತ್ರಿ ಅವ್ರ ಕೇಳಿದಾಗ ಇಲ್ಲಿಯ ಅಧಿಕಾರಿಗಳು ವರದಿಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಉಡುಪಿಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೋವಿ ಜನಾಂಗದವರು ಇಲ್ಲ. ಸ್ವಾಮಿ, ತಹಸೀಲ್ದಾರ್ ಮತ್ತು ಡಿಸಿ 2 ಜಿಲ್ಲೆಯನ್ನು ಪ್ರಶ್ನೆ ಮಾಡ್ತೇನೆ, ಹಾಗಾದ್ರೆ ನಾವ್ಯಾರು? ನಿಮ್ಗೆ ಇಲ್ಲಿಯ ಅಧಿಕಾರಿಗಳು ಚುನಾವಣೆ ಸಂದರ್ಭದಲ್ಲಿ ಬರ್ತೀರಿ, ಎಲ್ಲ ಓಟ್ ಹಾಕಿಸಿರಿ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ದಾಖಲೆ ಇಟ್ಟುಕೊಂಡಿದ್ದೇವೆ. ಆದ್ರೆ ಅದು ಚುನಾವಣೆಗೆ ಸೀಮಿತವಾಗಿದೆ. ಯಾಕೆ ಈ ರೀತಿ ಬೋವಿ ಜನಾಂಗದಲ್ಲಿ ಸಮಸ್ಯೆ ಅಂತೇಳಿ ಯಾರು ಧ್ವನಿ ಎತ್ತೋರಿಲ್ಲ. ಯಾರಾದ್ರೂ ಒಂದು ಸುದ್ದಿಗೋಷ್ಠಿ ಕರೆಯಲ್ಲಿ ಒಂದು ಮೈಕಲ್ಲಿ ಮಾತಾಡಲಿ, ಒಂದು ಟಿವಿ ಎದುರು ಮಾತಾಡಿದ್ರೆ ಅವರನ್ನು ಟಾರ್ಗೆಟ್ ಮಾಡ್ತೀರಿ. ನಾನು ನೇರವಾಗಿ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತೇನೆ, ನಾನು ದಾಖಲಾತಿ ಸಮೇತ ನೀವು ಎಲ್ಲಿ ಕಂಡು ನಾನು ಬರ್ಲಿಕ್ಕೆ ರೆಡಿ ಇದ್ದೇನೆ. ಜಿಲ್ಲಾಧಿಕಾರಿಯವರು ನೀವು ಸಂಧಾನ ರಾಜಕತೆ ಕರೀರಿ, ಯಾರು ಆಬ್ಜೆಕ್ಷನ್ ಹಾಕಿದ್ದಾರ ನಮ್ಮನ್ನು ಕರೀರಿ, ಅಲ್ಲಿ ಅದರ ಬಗ್ಗೆ ಮಾತುಕತೆ ಮಾಡಬೇಕು ಹೊರತು ಬೋವಿ ಜನಾಂಗದವರು ಮೂಲತಃ ಕಲ್ಲು ಕೆಲಸ ಮಾಡುವರು. ಯಾಕೆಂದ್ರೆ ಮುಂಚಿನಿಂದಲೂ ಅವರು ಕಲ್ಲು ಕೆಲಸ ಮಾಡಿಕೊಂಡಿದ್ದರು, ಶಿಲ್ಪಿ ಕೆಲಸ, ಕಲ್ಲಿನ ಕೆಲಸ. ಅವರು 1950ರಲ್ಲಿ ಮೈಸೂರಿನಲ್ಲಿ ಅಂದಿನ ಡಿಸಿ ಅವರು ಏನು ಹೇಳಿದೆ ಅಂತ ಹೇಳಿದ್ರೆ, ಆಗ ಕೊಡಬೇಕಂತೆ. ಆಗ ಒಪ್ಪಿಗಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಂತ ಸಂದರ್ಭದಲ್ಲಿ ಈಗ ಏನ್ ಮಾಡ್ತಾರೆ ಅಂತೇಳಿ, ಅವರು ವಿದ್ಯಾಭ್ಯಾಸ ಇಲ್ಲದೆ ಬೋವಿ ಜನಾಂಗದವರು ಸುಮಾರು 80% ವಿದ್ಯಾಭ್ಯಾಸ ಇಲ್ಲ. ಆ ವಿದ್ಯಾಭ್ಯಾಸ ಇಲ್ಲದ ಸಂದರ್ಭದಲ್ಲಿ ಅವರು ತನ್ನ ಜೀವನ ಮಾಡಿ ಕಲ್ಲು ಹೊಡ್ಕೊಂಡು ಶಿಲ್ಪಿ ಕೆಲಸ ಮಾಡಿಕೊಂಡು ಜೀವನವನ್ನು ಮಾಡ್ತಿದ್ರು. ಆದ್ರೆ ಅಧಿಕಾರಿಗಳು ತಮ್ಮ ಅಧಿಕಾರ ದರ್ಪ ಎಲ್ಲಿ ತೋರಿಸ್ತಾರೆ ಅಂತ ಹೇಳಿದ್ರೆ, ಅವರು ಅಧಿಕಾರಿಗಳು ಕಚೇರಿ ಹೋದ ಕೂಡಲೇ ಇಲ್ಲ ನಿಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ, ವಲಸೆ ಪ್ರಮಾಣ ಪತ್ರ ಕಡ್ಡಾಯ ತನ್ನಿ. ಸ್ವಾಮಿ, ವಲಸೆ ಪತ್ರ ತರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅಧಿಕಾರಿಗೆ ಗೊತ್ತುಂಟು. ಯಾಕಂತ ಹೇಳಿದ್ರೆ 5-6 ತಲೆಮಾರಿನ ಮುಂಚೆ
ಬೋವಿ ಜನಾಂಗದವರು ಅಲ್ಲಿ ವಲಸೆ ಮಾಡಿಕೊಂಡು ತನ್ನ ಜೀವನವನ್ನು ಕಟ್ಕೊಂಡು ಇದ್ದವರು. ನೀವು ಹೋದ ಕಡೆ ಎಲ್ಲ ವಲಸೆ ಪ್ರಮಾಣ ತರಬೇಕಾದ್ರೆ ಹಾಗಾದ್ರೆ ಕರ್ನಾಟಕದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಕರ್ನಾಟಕಕ್ಕೆ ಸೇರುವುದಿಲ್ವಾ?